ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನಿವಾಗ BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ ಮಾಡಿದ್ದೀನಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ಇಮ್ಮಿಡಿಯೇಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಂಧುಗಳೇ, ನೀವಿಲ್ಲಿ ಒಂದು ಚಾರ್ಟನ್ನು ನೋಡ್ತಾ ಇರ್ಬೋದು. ಇದು 1 ಮಿನಿಟ್ ಚಾರ್ಟಲ್ಲಿ ನಾವು ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಲಾಗುತ್ತಿದೆ. ಈ ಒಂದು ಸ್ಟ್ರಾಟಜಿನ ಏನಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ, ಜೊತೆಗೆ ಯಾವ ಸ್ಟ್ರಾಟಜಿನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕಾಗುತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಿ ಅಪ್ಲೈ ಮಾಡ್ತಂದರೆ ಖಂಡಿತ ತಪ್ಪಾಗುತ್ತೆ. ಮಾರ್ಕೆಟನ್ನು ಗಮನಿಸಿ, ಇಲ್ಲಿ ಕಂಪ್ಲೀಟಾಗಿ ಗಮನಿಸಿ. ಒಳ್ಳೆ ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆದಮೇಲೆ ಮಾರ್ಕೆಟ್ ಏನಾಗಿದೆ, ತುಂಬ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಬಟ್ ಒಂದಿಲ್ಲಿ ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ಬಾಟಮಿಂದ ನಡೆದಿದೆ. ಇಲ್ಲೂ ಬೈಯರ್ಸ್ ಬಂದಿದ್ದಾರೆ, ಇಲ್ಲೂ ಬರ್ತಾನೆ ಇದ್ದಾರೆ. ಬಟ್ ನೀವೇ ಯೋಚನೆ ಮಾಡಿ, ಬೈಯಿಂಗ್ ಬಂದಿರೋದು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಎಗೈನ್ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಮಾರ್ಕೆಟ್ ಹೋಗಬೇಕಾಗಿತ್ತು. ಎಲ್ಲೂ ಕೂಡ ಬೈಯರ್ಸು ಅಷ್ಟೊಂದು ಇಂಟ್ರೆಸ್ಟನ್ನೇ ತೋರಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಬೇರೆಯವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ನೋಡಿ, ಟ್ರೇಡನ್ನು ಎಲ್ಲರೂ ಮಾಡ್ತಾರೆ. ನಾವು ಹೇಗೆ ಟ್ರೇಡ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಟ್ರೇಡಿಂಗ್ನಲ್ಲಿ ಪ್ಲಾನ್ ಇರಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ಮಾತು ಹೇಳ್ತೀನಿ ನಮ್ಮ ಕನ್ನಡಿಗರಿಗೆ, ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ. ಪ್ರಪಂಚದಲ್ಲಿ ಎಲ್ಲರೂ ಟ್ರೇಡ್ ಮಾಡ್ತಾರೆ, ಬಟ್ ಅದನ್ನು ನಾವು ಯಾವ ಥರ ಟ್ರೇಡ್ನ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವ್ರು ಮಾಡ್ದಂಗೆ ನಾನು ಮಾಡಬೇಕು ಅಂತ ಏನಿಲ್ಲ, ನಾನು ಮಾಡ್ದಂಗೆ ಅವ್ರು ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ನಾವು ಹೇಗೆ ಟ್ರೇಡ್ನ ಮಾಡಿದ್ರೂ ಇಲ್ಲಿ ಕನ್ಸಿಸ್ಟೆನ್ಸಿ ಮುಖ್ಯ ಆಗುತ್ತೆ, ರಿಸ್ಕ್ ರಿವಾರ್ಡು ಮುಖ್ಯ ಆಗುತ್ತೆ. ಇವಾಗ ಎಕ್ಸಾಂಪಲ್ ಇದಕ್ಕೆ ಈ ಒಂದು ಟ್ರೇಡಲ್ಲಿ ನಮಗೆ ನೋಡಿ, ಇಲ್ಲಿ 234 SL ಇದೆ. ರಿವಾರ್ಡ್ ಬಂದು 656. ವೆರಿ ಗುಡ್ ರಿಸ್ಕ್ ಆ್ಯಂಡ್ ರಿವಾರ್ಡ್, ಕರೆಕ್ಟಾ? ಆಲ್ಮೋಸ್ಟ್ 1:3 ರಿಸ್ಕ್ ರಿವಾರ್ಡ್ ಟ್ರೇಡ್ ಇದೆ ನಮಗೆ. ಈ ಥರ ಮಾಡಬೇಕಾಗುತ್ತೆ ಟ್ರೇಡನ್ನು. 500 ಪಾಯಿಂಟ್ SL ಹಿಡಿದ್ಬಿಟ್ಟು 200 ಪಾಯಿಂಟ್ ರಿವಾರ್ಡನ್ನು ತೊಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಅರ್ಥ ಆಗ್ತದೆಯಾ? ಅದರಿಂದ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಏರಿಯಾನ ನಾನು ಫೇಕ್ ಮೂಮೆಂಟಮ್ ಅಂತ ಕರಿತೀನಿ. ಬೈಯರ್ಸು ಅಗ್ರೆಸಿವ್ ಆಗಿಲ್ಲ, ಸೆಲ್ಲರ್ಸು ಇನ್ವೈಟ್ ಮಾಡ್ತಾ ಇದ್ದಾರೆ. ಯಾರನ್ನು? ಬೈಯರ್ಸನ್ನು. ಸೆಲ್ಲರ್ಸು ಇನ್ವೈಟ್ ಮಾಡ್ತಾ ಇದ್ದಾರೆ ಬೈಯರ್ಸನ್ನು. ಬೈಯರ್ಸು ಸೆಲ್ಲರ್ಸ ಕೈಯಲ್ಲಿ ತಗಲಾಕೊಂಡಿದ್ದಾರೆ, ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಯಾರು? ಬೈಯರ್ಸು. ಸೆಲ್ಲರ್ಸ್ ಕೈಯಲ್ಲಿ ಬೈಯರ್ಸು ತಗಲಾಕೊಂಡಿದ್ದಾರೆ. ಈ ಒಂದು ಕಾರಣದಿಂದ ಈ ಬೈಯರ್ಸು ಸೆಲ್ಲರ್ಸ್ ಕೈಯಲ್ಲಿ ತಗಲಾಕೊಂಡಿರೋದನ್ನ ಗಮನಿಸಿ ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗಿದೆ. ಯಾವ ಟೈಮ್ ಫ್ರೇಮಲ್ಲಿ? 1 ಮಿನಿಟ್ ಟೈಮ್ ಫ್ರೇಮಲ್ಲಿ. ಇನ್ನು ಟ್ರೇಡನ್ನು ತೆಗೆದುಕೊಂಡಿಲ್ಲ, ನಮ್ಮ ಲೆವೆಲಿಗೆ ಬರಬೇಕಾಗುತ್ತೆ, ಆವಾಗ ಎಂಟ್ರಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇಲ್ಲ. ಓಕೆನಾ? ಎಂಟ್ರಿಗೋಸ್ಕರ ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ತಾಳ್ಮೆ ತುಂಬ ಮುಖ್ಯ. ನಮ್ಮ ಗ್ರೂಪಲ್ಲಿ ಕೂಡ ಕೊಡ್ತೀನಿ. ಇವಾಗ ಇನ್ನೂ ಕೊಟ್ಟಿಲ್ಲ, ಇವಾಗ ಕೊಡ್ತೀನಿ. ನೋಡಿ, ಇಲ್ಲಿ ಆಲ್ರೆಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ನಮ್ಮ ಲೆವೆಲ್ಗೆ ಬಂದಿದೆ. ನಮ್ಮ ಲೆವೆಲ್ಗೆ ಬಂದಾದಮೇಲೆ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. 234 ಪಾಯಿಂಟ್ಸ್ ನಮಗೆ ರಿಸ್ಕ್ ಇದೆ. ಆಲ್ರೆಡಿ 50 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ನೋಡಿ, ಯಾರು ಕೋರ್ಸನ್ನು ತಗೊಂಡಿರ್ತಾರೆ ಅವ್ರಿಗೆ ಒಂದು ಗ್ರೂಪ್ ಮಾಡಿರ್ತೀವಿ. ಆ ಗ್ರೂಪಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದೀವಿ. ನೋಡಿ, ಇನ್ನೂ ಪ್ರೈಸ್ ಬಿದ್ದಿಲ್ಲ. ನೋಡಿ, ಇಲ್ಲಿ ಇನ್ನೂ ಪ್ರೈಸ್ ಬಿದ್ದಿಲ್ಲ. ಬೀಳೋದಕ್ಕಿಂತ ಮುಂಚೆನೇ ಮಾರ್ಕ್ ಮಾಡಿ ಕೊಟ್ಟಿರೋವಂಥದ್ದು. 7 ಗಂಟೆ 8 ನಿಮಿಷಕ್ಕೆ. ನೋಡಿ, ಇವಾಗ ಎಷ್ಟು? 7 ಗಂಟೆ 12 ನಿಮಿಷ. 7 ಗಂಟೆ 12 ನಿಮಿಷ ರೀ. ಇವಾಗ 7 ಗಂಟೆ 8 ನಿಮಿಷಕ್ಕೆ ಲೈವಲ್ಲಿದ್ದಾಗೆ ಕೊಟ್ಟಿರೋವಂಥದ್ದು. ನಾನು ಏನನ್ನು ಟ್ರೇಡ್ ಮಾಡ್ತೀನಿ ಅದನ್ನು ನಮ್ಮ ಸ್ಟೂಡೆಂಟ್ಗಳಿಗೆ ಪ್ರತಿಯೊಂದನ್ನು ಕೊಡ್ತಾ ಇರ್ತೀನಿ. ಅವ್ರಿಗೆ ಪ್ರತಿಯೊಂದನ್ನು ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಕೋರ್ಸ್ ತೊಗೊಂಡಿದ್ದ ತಕ್ಷಣ ಎಲ್ಲರೂ ಎಕ್ಸ್ಪರ್ಟ್ ಆಗೋದಿಲ್ಲ. ಆ ಒಂದು ಕಾರಣದಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾರ್ಕ್ ಮಾಡಿ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಇಲ್ಲಿದೆ, ಇವಾಗ ಈ ಥರ ಇದನ್ನು ಟ್ರೇಡ್ ಮಾಡ್ತಾ ಇದ್ದೀನಿ ಅಂತ ಮಾರ್ಕ್ ಮಾಡಿ ಲೈವಲ್ಲಿ ಕೊಟ್ಟಿರೋವಂಥದ್ದು. ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್. ನೋಡಿದ್ರಿ ಅಲ್ವಾ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು? ಆಲ್ರೆಡಿ 113 ಪಾಯಿಂಟ್ಸ್
ರನ್ನಿಂಗ್ ಇನ್ ದ ಮಾರ್ಕೆಟ್ 114 ಪಾಯಿಂಟ್ಸ್, 137 ಪಾಯಿಂಟ್ಸ್ ರನ್ನಿಂಗ್. ನೋಡಿ ನೀವೇ ಲೈವಲ್ಲಿ ಟಾರ್ಗೆಟಿಗೆ ಬರುತ್ತೆ. ಫಸ್ಟು ಟಾರ್ಗೆಟು ನಮಗೆ ಇಲ್ಲಿ ನಾನೇನು ಈ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ನಾವು 50% ಬುಕ್ ಮಾಡಬೇಕಾಗುತ್ತೆ. 50% ಈ ಪಾಯಿಂಟಲ್ಲಿ. ಇನ್ನು ಉಳಿದಿದ್ದು ಇಲ್ಲಿ ಇವತ್ತು 1:3 ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಇದರಲ್ಲಿ ಗುಡ್ ರಿಸ್ಕೂ ಕೂಡ 234 ಪಾಯಿಂಟ್ ಇದೆ. ಒಳ್ಳೆ ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಕಾಯ್ತಾ ಇದ್ದೀನಿ. 1 ಮಿನಿಟಲ್ಲಿ ಅನಾಲಿಸಿಸ್ ಮಾಡಿರೋದು ಬಂಧುಗಳೇ, 1 ಮಿನಿಟಲ್ಲಿ ನೋಡಿ. ಈ ಲೈವಲ್ಲಿ ಹೇಳ್ಬೇಕಾದ್ರೆ ಇನ್ನೂ ಪ್ರೈಸ್ ಬಿದ್ದಿನೇ ಎತ್ತಿಲ್ಲ. ಇವಾಗ ನೋಡಿ ಮಾರ್ಕೆಟಲ್ಲಿ. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ. ನಾವು ಹೇಗೆ ಬೇಕು ಹಾಗೆಲ್ಲ ಟ್ರೇಡ್ ಮಾಡೋದಕ್ಕಾಗೋದಿಲ್ಲ. ಒಂದು ಟ್ರೇಡ್ನ ಮಾಡಬೇಕಂದ್ರೆ ಕಾರಣಗಳಿರಬೇಕಾಗುತ್ತೆ. ಕಾರಣಗಳನ್ನು ಇಟ್ಟುಕೊಂಡು ನಾವು ಟ್ರೇಡನ್ನು ಮಾಡಬೇಕಾಗುತ್ತದೆ. ಇವಾಗ ಟಾರ್ಗೆಟ್ಗೋಸ್ಕರ ವೈಟಿಂಗ್. ಗಮನಿಸಿ, ಇಲ್ಲಿ ಪ್ರೈಸ್ ಇವಾಗ ಕಂಪ್ಲೀಟಾಗಿ ಕೆಳಗಡೆ ಬರ್ತಾ ಇದೆ. ಗಮನಿಸಿ, ಇಲ್ಲಿ ಕಂಪ್ಲೀಟಾಗಿ ಬಿಗ್ ಕ್ಯಾಂಡಲ್ 516 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಎಷ್ಟು ಹೇಳಿ? 531 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಇಲ್ಲಿ ಬಿಗ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ತಾನೇ. ಯೋಚನೆ ಮಾಡಿ ನೀವೇನೆ, ಬಿಗ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಾಗ ನಾವೇನು ಮಾಡಬೇಕು? ಆರಾಮಾಗಿರ್ಬೇಕಾಗುತ್ತೆ. ಬಿಗ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಾಗ ನಾವೇನು ಮಾಡಬೇಕು ಹೇಳಿ? ಆರಾಮಾಗಿರ್ಬೇಕಾಗುತ್ತೆ. ಕರೆಕ್ಟಾ? 550 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಜಸ್ಟ್ ಎಸ್ ಎಲ್ 234 ಪಾಯಿಂಟ್ಸ್. ಎಸ್ ಎಲ್ ಜಸ್ಟ್ 234. ಆಲ್ರೆಡಿ 579 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಜಸ್ಟ್ ಸಿ ದ ಡೇಟಾ. ಇದನ್ನು ಅಬ್ಸರ್ವ್ ಮಾಡಿ. ಈ ಥರ ಪ್ರತಿಯೊಬ್ಬರೂ ಟ್ರೇಡಿಂಗ್ನಲ್ಲಿ ಅನಾಲಿಸಿಸ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ನೋಡಿ, ಇಲ್ಲಿ ಟ್ರೇಡ್ ಮಾಡಿಲ್ಲ ಅಂದಿದ್ರೆ ನಾವು ಈ ಥರ ಟ್ರೇಡನ್ನು ಹಿಡಿಯೋದಕ್ಕಾಗ್ತಾ ಇತ್ತಿಲ್ಲ. ಕರೆಕ್ಟಾ? ಅದರಿಂದ ಬಿಗ್ ಪ್ಲೇಯರ್ಸ್ ಎಲ್ಲೆಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಬಿಗ್ ಪ್ಲೇಯರ್ಸ್ ಏನಕ್ಕೆ ಬಂದರು ಅಂತ ನೋಡಬೇಕಾಗುತ್ತೆ. ಓಕೆನಾ? ಬಂತು ನೋಡಿ, ಕಂಪ್ಲೀಟ್ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ನೋಡಿ, ಬಿಗ್ ಕ್ಯಾಂಡಲ್ಗಳು ಬಂದ್ಬಿಟ್ಟಿದೆ. ಬಿಗ್ ಕ್ಯಾಂಡಲ್ಗಳು ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಬಂದುಗಳೇ. ಈ ಪಾಯಿಂಟಲ್ಲಿ ಕ್ಲೋಸ್ ಮಾಡಲಾಗುತ್ತಿದೆ. ಓಕೆನಾ? 650 ಪಾಯಿಂಟ್ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಯಾವುದೇ ಕಾರಣಕ್ಕೂ ಕಾಂಪ್ಲಿಕೇಟೆಡ್ ಇಲ್ಲ. ಕಾಂಪ್ಲಿಕೇಟೆಡ್ನ ಮಾಡ್ಕೊಬಾರ್ದು. ಮಾಡ್ಕೊಂತು ಅಂದರೆ ಖಂಡಿತ ತಪ್ಪಾಗುತ್ತೆ. ಈ ಒಂದು ಟ್ರೇಡಲ್ಲಿ 1:3 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗುತ್ತೆ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಟ್ರೇಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.